ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡುವ ನಾವುಗಳು ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡುತ್ತಿದ್ದೇವೆ. ಮಕ್ಕಳು ಅಪೌಷ್ಟಿಕತೆಯನ್ನು ಮೆಟ್ಟಿ ನಿಂತು ಮುಕ್ತವಾದಾಗ ಮಾತ್ರ ಭಾರತ ಸದೃಢ ದೇಶವಾಗುತ್ತದೆ ಎಂದು ಸದೃಢ ಭಾರತ ಅಭಿಯಾನ ಸಂಸ್ಥಾಪಕ ಸೋಮಶೇಖರ್ ಹವಾಲ್ದಾರ್ ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಶಾದಿ ಮಹಲ್ ಆವರಣದಲ್ಲಿ ಸದೃಢ ಭಾರತ ಅಭಿಯಾನ ಮತ್ತು ಮುಂಜಾವು ಮಹಿಳಾ ಸೌಹಾರ್ದ ಸಹಯೋಗದಲ್ಲಿ ಆಯೋಜಿಸಿದ್ದ 93ನೇ ಶಹೀದ್ ದಿವಸ್ ಹಾಗೂ 49ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ರಾಜ್ಯ ಜಾನಪದ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಹಾಗೂ ಪುಣ್ಯಕೋಟಿ ಸಂಸ್ಥೆಯ ಅಧ್ಯಕ್ಷ WH ಏಕರ್ನಾಳ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸಗಲ್ ಮುಂಜಾವು ಮಹಿಳಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷೆ ಬಸಮ್ಮ ಓಜನಹಳ್ಳಿ ವಹಿಸಿದ್ದರು. ಮಹಿಳಾ ದಿನಾಚರಣೆ ನಿಮಿತ್ತ ರಂಗೋಲಿ ಸ್ಪರ್ಧೆ, ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ಹಾಗೂ VSDDRPಗಳಿಗೆ ದಾರಿದೀಪ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಸಮೂಹ ಸಿಬ್ಬಂದಿಗಳಿಗೆ ಹಾಗೂ VS ಬೆಸ್ಟ್ ಅಚೀವರ್ಸ್ಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅದು ಬೇಕು, ಆದ್ರೆ ಅದರಿಂದ ಸದೃಢ ಆಗೋದಿಲ್ಲ. ಸದೃಢ ಭಾರತ ಯಾವಾಗ ಆಗ್ತದೆ ಅಂದ್ರೆ ಅಪೌಷ್ಟಿಕತೆಯಿಂದ ಮುಕ್ತ ಆದಂತ ಭಾರತ ಆಗ್ಬೇಕು ಅಂತ, ಮಾಲ್ ನ್ಯೂಟ್ರಿಷನ್ ನಿಂದ ಹೊರಗಡೆ ಬರುವಂತ ಭಾರತ ಆಗ್ಬೇಕು ಅಂತ. 71ನೇ ಇಸ್ವಿಯಿಂದನೂ ಇವತ್ತು ICDS ನಲ್ಲಿ ವರ್ಕ್ ಯಾರೆಲ್ಲ ಮಾಡ್ತಿದ್ದೀರಿ, ನೀವು ಮಾಡ್ತಾನೆ ಇದ್ದೀರಿ. ತಾಯಿ ಯಾವಾಗ್ಲೂ ತನ್ನ ಮಗುನ ಅಪೌಷ್ಟಿಕದಿಂದ ಬಳಲಬಾರ್ದು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೂ ಇದು ಒಂದೇ ಮಾತಲ್ಲಿ ಹೇಳಿರ್ತಾನೆ, ಭಾರತ ದೇಶದಲ್ಲಿ ಇವತ್ತು ಪ್ರತಿ 5 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 1 ಮಗು ಈ ಹೊಟ್ಟೆ ಡೋಮ ಕೈಕಾಲು ಸಣ್ಣ ಅಂತಾರಲ್ಲ ಆ ತರ ಮಗು ಇದೆ. ಪ್ರತಿ 5 ಮಕ್ಕಳಲ್ಲಿ 1 ಮಗು ಅಂತದಿದೆ. ಪ್ರತಿ 3 ಮಕ್ಕಳಲ್ಲಿ 1 ಮಗು ಶ್ರಿಂಕ್ ಆಗ್ತಾ ಇದೆ, ಸ್ಟನ್ನಿಂಗ್ ಆಗ್ತಾ ಇದೆ. ನಮ್ಮ ದೇಶ ಆಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಎಲ್ಲೇ ಒಂದು ಅಭಿಯಾನದಲ್ಲಿ ರೂಪದಲ್ಲಿ ನಾವು ಬರಬೇಕಾಗಿದೆ. ಹೇಗೆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಲ್ಲ, ಮಕ್ಕಳ ಅಪೌಷ್ಟಿಕತೆಯಿಂದ ಬಳಲ್ತಾರಲ್ಲ, ಅದು ಅವರ ಒಂದು ಮಾನವ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಭಾರತ ದೇಶದಲ್ಲಿ ಎಲ್ಲ ಅಪೌಷ್ಟಿಕತೆಯನ್ನು ಮೆಟ್ಟಿ ನಿಲ್ಲುವಂತ ದೇಶ ಆಗ್ಬೇಕು ಅಂತ ಹೇಳಿದ್ರೆ ಭಾರತ ಒಂದು ಸದೃಢ ದೇಶ ಆಗ್ಬೇಕು. ಈ ನಿಟ್ಟಿನೊಳಗಡೆಗೆ ಬಹಳ ಶಹೀದ್ ದಿವಸ ಮತ್ತೆ ಮಹಿಳಾ ದಿನಾಚರಣೆ ಎರಡನ್ನೂ ಸೇರಿಸಿ ನೀವೇನು ಸಂಘಟನೆ ಮಾಡಿದ್ದೀರಾ. ಐ ಥಿಂಕ್ ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು. ಟೈಮ್ ಇದ್ದಿದ್ರೆ ತುಂಬಾ ಒಂದೇ ಒಂದು ಷರತ್ತು ಇದೆ ಈ ಒಂದು ಮಹಿಳಾ ಉತ್ಸವದಲ್ಲಿ, ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ, ಯಾಕಂದ್ರೆ ಇವೆಲ್ಲ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಎಷ್ಟು ಶ್ರಮಪಟ್ಟು ಅವರು ಅವನ್ನ ವಿನಂತಿ ಮಾಡ್ಕೊಂಡು ಕರೆಸಿದಾರೆ ಗೊತ್ತಿಲ್ಲ. ಉಮೇಶ್ ಗೊತ್ತು, ಮತ್ತೆ ಎಲ್ಲ ಅವರ ಬಳಗಕ್ಕೆ ಗೊತ್ತು. ಅದಕ್ಕೆ ಅವ್ರ ಸ್ವಾಮಿಗಳು ಹೇಳ್ತಿದ್ರು, ಒಂದು ಅವಸರ ಮಾಡಿದ್ರೆ ಏನಾಗ್ತದೆ ಕಾರ್ಯಕ್ರಮ ಅಂತ. ಕೂಡ ನಾನು 34 ವರ್ಷಗಳಿಂದನೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ಒಂದೇ ಅಡಿಯಲ್ಲಿ 2 ಜಿಲ್ಲೆಗಳು ಕೆಲಸ ಮಾಡ್ತಾ ಇದ್ವು. ಆವಾಗ 9 ತಾಲೂಕುಗಳು ತಿರುಗಾಡುವಾಗ ನನಗನಿಸ್ತಾ ಇತ್ತು, ಬಹುಶಃ ಎಲ್ಲಾ ತಾಲೂಕುಗಳಲ್ಲಿ ನೋಡಿದ್ರೆ ಯಲಬುರ್ಗಾ ತಾಲೂಕು ನೀವು ಬಹಳ ಮುಂದೆನೇ ಇದ್ರಿ ಸ್ವಲ್ಪ, ಯಾಕಂದ್ರೆ ಶಿಕ್ಷಣದಲ್ಲಿ. ನಾನು ಕೇಳ್ತಾ ಇದ್ದೆ, ಯಾಕೆ ಬಹಳ ಸ್ವಚ್ಛಂದತನವಾಗಿ ಅನುಭವಿಸ್ತಾ ಇದ್ದೇವೆ. ಸ್ವಾತಂತ್ರ್ಯಕ್ಕೂ ಸ್ವಚ್ಛಂದತನಕ್ಕೂ ವ್ಯತ್ಯಾಸ ಇದೆ. ಹೆಂಗಂತ ಜೀವನ ಮಾಡೋದು ಸ್ವಚ್ಛಂದತನ. ಶಿಸ್ತುಬದ್ಧವಾಗಿ ದೊರೆತಂತಹ ಸ್ವಾತಂತ್ರ್ಯವನ್ನ ಅಚ್ಚುಕಟ್ಟಾಗಿ ಬಳಕೆ ಮಾಡತಕ್ಕಂತಹದ್ದು ಸ್ವಾತಂತ್ರ್ಯ ದಿನ. ಆದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಬಂದಿರೋದನ್ನ ಸ್ವಚ್ಛಂದವಾಗಿ ನಾವು ಬಳಕೆ ಮಾಡಿರೋದನ್ನ ನೋಡಿದ್ರೆ, ಆ ಮಹನೀಯರೆಲ್ಲರೂ ಬಲಿದಾನ ಮಾಡಿ ಹೋದರಲ್ಲ ಹಿಂದೆ, ಇವತ್ತು ಬಹಳ ದುಃಖ ಆಗ್ತದೆ. ಪ್ರಾಣವನ್ನು ಕೂಡ ಲೆಕ್ಕಿಸದಂತೆ, ಜೀವವನ್ನು ಕೂಡ ಲೆಕ್ಕಿಸದಂತೆ 23ನೇ ವಯಸ್ಸಿನಲ್ಲಿ ಹುತಾತ್ಮರಾದರು ಭಗತ್ ಸಿಂಗ್ ಮತ್ತು ಸುಖದೇವ್ ಮತ್ತು ರಾಜ್ಗುರು. 23ನೇ ಸಭೆ ಸಮಾರಂಭ ಬರಕ್ ಆಗಂಗಿಲ್ಲ ಅವ್ರಿಗೆಲ್ಲ. ಅದಕ್ಕೋಸ್ಕರವಾಗಿ ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು. ಸುಮಾರು 200-300 ಜನ ಮಹಿಳೆಯರು, ತಾಯಂದಿರು ಇಲ್ಲಿದ್ದೀರಿ, ವಿದ್ಯಾವಂತರಿದ್ದೀರಿ. ಇಂಥ ಯೋಜನೆಗಳ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಉಮೇಶ್ ಅವರಿಗೆ, ಇಲ್ಲ ಸರ್ ನಾನು ಒಂದಷ್ಟು ಹೇಳ್ಬೇಕು ಅವ್ರಿಗೆ. ಹಾಗಾದ್ರೆ ಬರ್ತೀನಿ, 1-2 ಮಾತು. ಓದಿದ್ರೆ ನಿಮ್ಮ ಮಕ್ಕಳನ್ನು ಓದಿಸ್ಲಿಕ್ಕತ್ತೀರಿ.
ಇನ್ನು ಅದಕ್ಕೆ ಸಾವಿತ್ರಿಬಾಯಿ ಫುಲೆ 3 ಬಹಳ ಅರ್ಥಪೂರ್ಣ ನಮ್ಗೆ ಚಿತ್ರಗಳು ಅನ್ಸಿದ್ರು ಕೂಡ ಅಲ್ಲಿ ನಾವಿದ್ದೇವೆ ಅಂತ ಅನ್ಲಿಕ್ಕೆ ಹೆಮ್ಮೆ ಅನಿಸ್ತದೆ. ನಾವು ಅಂತಂದ್ರೆ ಮಹಿಳೆಯರು. ಸಾವಿತ್ರಿಬಾಯಿ ಫುಲೆ ಅವರಿಗೂ ಕೂಡ ಮಕ್ಕಳಿರ್ಲಿಲ್ಲ. ಆದರೆ ನೊಂದ ಮಹಿಳೆಯ ಸಮಾಜದಲ್ಲಿ ಮನ್ನಣೆ ಸಿಗಬೇಕಲ್ಲ, ಅದಕ್ಕಂತ ಆ ಮಗುವನ್ನ ಕರ್ಕೊಂಡು ಬಂದು ತನ್ನ ಮಗು ಅಂತ ಹೇಳಿ ಓದಿಸಿ ಡಾಕ್ಟರ್ ಮಾಡಿ ಅವಾಗಿನ ಕಾಲಕ್ಕ ಏನೇನೋ ಬರ್ತಿದ್ವಲ್ಲ ಅವಾಗ ರೋಗಗಳು, ಅಂಥದ್ದಕ್ಕ ಮಗನನ್ನು ತೊಡಗಿಸ್ಕೊಂಡಾಗ ಗಂಡಸ್ರಾಗ ಹೆಣ್ಮಕ್ಳು ಬಹಳ ಬೆರಕಿರ್ತಾರ್ರಿ. ಗಂಡಸ್ರು ಹೇಳಂತೆ ಬಹಳ ಕಿರಿಕಿರಿ ಮಾಡಿದಪ್ಪ ಅಂದ್ರ ಇನ್ನೇಮ್ ಗಂಡಸ್ರು ಕೇಳಿದ್ರು ಹಂಗ್ ಮಾಡ್ತಾರ ಅವ್ರು. ಹೇಳಿ ಆಗರ ನೋಡ್ ಮತ್ತ ಅಮಾಸಿ ಕತ್ಲಿ ನಾಲ್ವರು ಕೂಡಿ ದೇವರಿಗೆ ಹೋಗಿ ಹೌದು ಅಬ್ಬಬ್ಬ ಅದಲ್ಲ. ಇದು ನಮ್ಮ ಜನಪದ ಕಟ್ಟಿದ ಹೌದ ಹೌದ. ಧನ್ಯವಾದಗಳು ಸನ್ಮಾನಿತರಿಗೆ. ಮುಂದಿನ ಕಾರ್ಯಕ್ರಮ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ವಿನಂತಿ ಮಾಡ್ಕೊಳ್ತೇನೆ. ಇವರ ತದನಂತರ ವಾಸು ವಜ್ರಬಂಡಿ ಅವರು ಮತ್ತು ಎಲ್ಲ ಪುಟಾಣಿಗಳು ನಮ್ಮ ಅವರು, ಶೇಖಮ್ಮ ಅವರು, ಅನ್ನಪೂರ್ಣ ಅವರು, ಶಶಿಕಲಾ ಅವರು, ಶಿವಲೀಲಾ ಅವರು, ಕವಿತಾ ಅವರು, ಶ್ರೀದೇವಿ ಅವರು, ಕವಿತಾ ಮತ್ತು ಕಾಳಮ್ಮ ಅವರು 10 ಚೇರ್ ವ್ಯವಸ್ಥೆಯನ್ನ ಮಾಡಬೇಕು. ನಮ್ಮ ತಾಯಿ ಚರಮನ ಪೂಜೆ ಕೆರೆ ದಂಡಿ ಮ್ಯಾಲೆ ಬಂದುಕೊಂಡು ತಿನ್ನಂಗಾಗೆ